ಜನಸ್ನೇಹಿ ಪ್ರಾಮಾಣಿಕ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರಿಗೆ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆ ಹಾಗೂ ಹೊಳೆನರಸೀಪುರ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ನಿವೃತ್ತಿ ಬೀಳ್ಕೊಡುಗೆ ಮಹಾಪೂರ. ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಗೆ ಕರ್ತವ್ಯ ನಿರ್ವಹಿಸಿ ಕೊರಟಗೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಆಡಳಿತ ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರಿಗೆ ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ 60 ವರ್ಷಗಳು ಪೂರೈಸಿದ್ದು ಅವರಿಗೆ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭವನ್ನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಜನಸ್ನೇಹಿ ಎಲ್ಲರ ನೆಚ್ಚಿನ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರಿಗೆ ನಿವೃತ್ತಿ ಬೀಳ್ಕೊಡುಗೆ ಅದ್ದೂರಿಯಾಗಿ ನೆರವೇರಿಸಿ ಪುಷ್ಪ ಮಳೆಯನ್ನ ಸುರಿಸಿ ಸಿಹಿ ತಿನಿಸಿ ನೆಚ್ಚಿನ ಜನಸ್ನೇಹಿ ಅಧಿಕಾರಿಗೆ ಪ್ರೀತಿಯ ಉಡುಗೊರೆಯನ್ನ ಕೊಟ್ಟು ಸಹಕರಿಸಿದ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು. ನಂತರ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾತನಾಡಿ, ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಬಹಳಷ್ಟು ರೋಗಿಗಳನ್ನ ಕಂಡಿದ್ದೇನೆ. ಎಲ್ಲರ ಜೊತೆ ಪ್ರೀತಿಯಿಂದ ವರ್ತಿಸಿ ಅವರಿಗೆ ಬೇಕಾಗಿರುವ ಚಿಕಿತ್ಸೆಯನ್ನ ನೀಡಿದ್ದೇವೆ. ನನ್ನ ಹೊಳೆನರಸೀಪುರ ಹಾಗೂ ಕೊರಟಗೆರೆಯ ಎಲ್ಲಾ ಜನತೆಗೆ, ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದು ಹೇಳಿದ್ದಾರೆ. ಡಿಡಿಒ ವೈದ್ಯರಾದ ಮೋಹನ್ ದಾಸ್ ಮಾತನಾಡಿ, ಡಾಕ್ಟರ್ ಲಕ್ಷ್ಮೀಕಾಂತ್ ಅವರ ಜೊತೆ ವೈದ್ಯರಾಗಿ ಕರ್ತವ್ಯ ನಿರ್ವಹಿಸುವುದೇ ಪುಣ್ಯ. ಕಿರಿಯರಿರಲಿ ಹಿರಿಯರಿರಲಿ ಎಲ್ಲರನ್ನ ಒಂದೇ ರೀತಿಯಾಗಿ ನೋಡಿಕೊಳ್ಳುತ್ತಾ ಪ್ರತಿಯೊಬ್ಬರಿಗೂ ವೈದ್ಯಕೀಯ ಸಲಹೆಗಳನ್ನ ನೀಡುತ್ತಾ ರೋಗಿಗಳ ಜೊತೆ ಜನಸ್ನೇಹಿಯಂತೆ ಮಾತನಾಡುತ್ತಾ ಎಲ್ಲರನ್ನ ಗೌರವದಿಂದ ಕಂಡಂತಹ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರಿಗೆ ಇಂದು 60 ವರ್ಷಗಳು ಪೂರೈಸಿದ್ದು ನಿವೃತ್ತಿ ಹೊಂದುತ್ತಿದ್ದಾರೆ. ಸರ್ಕಾರಿ ಕೆಲಸದಲ್ಲಿ ನಿವೃತ್ತಿ ಸಹಜವಾಗಿರುತ್ತದೆ, ಆದರೆ ನಾವು ಮಾಡಿದಂತಹ ಸೇವೆ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಅಂತಹ ವೈದ್ಯರ ಪಟ್ಟಿಗೆ ಸೇರುವವರು ಡಾಕ್ಟರ್ ಲಕ್ಷ್ಮೀಕಾಂತ್ ಎಂದು ಸಂತೋಷದಿಂದ ಹೇಳುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ವರದಿ ಹರೀಶ್ ಬಾಬು, BH, ಕೊರಟಗೆರೆ. ಸುದೀರ್ಘ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 1991ರಿಂದ 2025 ಸೇವೆ ಸಲ್ಲಿಸಿದ್ದೇನೆ. ಈ ಸೇವೆ ಸಲ್ಲಿಸಲಿಕ್ಕೆ ನನ್ನ ಕಾರಣಕರ್ತರಿಂದ ಎಲ್ಲ ಸಾರ್ವಜನಿಕರಿಗೂ, ನನ್ನೆಲ್ಲ ವೈದ್ಯ ಮಿತ್ರರಿಗೂ, ಹೊಳೆನರಸೀಪುರ ವೈದ್ಯ ಮಿತ್ರರಿಗೂ, ಕೊರಟಗೆರೆ ವೈದ್ಯ ಮಿತ್ರರುಗಳು, ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕಿಯರು, ಎಲ್ಲ ಸಿಬ್ಬಂದಿ ವರ್ಗದವರು ಉತ್ತಮ ಸಹಕಾರ ನೀಡಿರುತ್ತಾರೆ, ಉತ್ತಮ ಸೇವೆ ಸಲ್ಲಿಸಲು ಅವಕಾಶ ನೀಡಿರುತ್ತಾರೆ. ಇನ್ನು ಮುಂದೆಯೂ ಕೂಡ ಈ ಶಕ್ತಿ ನೀಡಲಿ, ಸೇವೆ ಸಲ್ಲಿಕ್ಕೆ ಅಂತ ಹೇಳ್ತಾರೆ. ವಯೋನಿವೃತ್ತಿ ಸಹಜ, ಎಲ್ರಿಗೂ 60 ವರ್ಷ ಆದಮೇಲೆ ಸರ್ಕಾರಿ ಸೇವೆ ನಿವೃತ್ತಿ ಆಗೋದು ಕಡ್ಡಾಯ ಆಗ್ತಾಯಿದ್ದೀವಿ. ಆದರೂ ಕೂಡ ಈ ಒಂದು ಸೇವೆಯಲ್ಲಿ ಈ ಒಂದು ನಮ್ಮ ವೈದ್ಯಕೀಯ ಸೇವೆ ಇರುವಂಥದ್ದು ಭಾಳ ಮುಖ್ಯವಾದಂಥ ಸೇವೆ. ಏಕೆಂದರೆ ಸಾರ್ವಜನಿಕರು ಬಡವರು ಕಷ್ಟದಲ್ಲಿರೋರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅವ್ರಿಗೆ ಸೇವೆ ನೀಡಿ, ಅವ್ರನ್ನ ಏನು ಹೇಳ್ತಾರೆ ಕೇಳಿಸ್ಕೊಂಡು ಅವರಿಗೆ ಸಹಕಾರ ನೀಡಿ, ಸಾಕಷ್ಟು ಸೇವೆ ನೀಡಿ, ಮಾಹಿತಿ ನೀಡಿ ಅವ್ರನ್ನ ಗುಣಮುಖವಾಗಿ ಕಳಿಸಿದ್ರೆ ಎಲ್ರಿಗೂ ಒಳ್ಳೆಯ ಹೆಸರು ಬರ್ತಾ ಹಾಗೂ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಜನಸ್ನೇಹಿ ಡಾಕ್ಟರ್ ಎಲ್ಲ ವೈದ್ಯರು ಕೇಳ್ಕೊಳ್ಳೋದು ಜನಸ್ನೇಹಿ ವೈದ್ಯರಾಗಬೇಕು, ಜನ ಮೆಚ್ಚುಗೆ ವೈದ್ಯರಾಗಬೇಕು. 6 ಇಯರ್ಸಿಂದ ಅವ್ರ ಜೊತೆಲಿದ್ದೀನಿ. ಆದರೆ ಒಂದಿನೂ ಫ್ಯಾಮಿಲಿ ಅಂತ ಇದು ಮಾಡಿಲ್ಲ. ಅವ್ರು ಮಾಡಿದ್ದೆಲ್ಲ ಜನಸೇವೆನೇ. ಅವ್ನ ಮಗ ಎಷ್ಟನೇ ಇಯರು ಅಂತಂದರೆ ಸೆಕೆಂಡ್ ಇಯರ್ ಅಂತಾರೆ. ಆ್ಯಕ್ಚುಲಿ ಅವ್ರು 4th ಇಯರ್ ಅವರು. ಆ ಥರ ಪರ್ಸನ್ ಅವರು. ಜನಸೇವೆ ಅಂದರೆ ಅಷ್ಟು ಇದು. ಅವ್ರು ನನ್ನ ಮದುವೆ ಆದಾಗಿಂದನೂ ಅಷ್ಟು ಜನಸೇವೆ ಮಾಡಿದ್ದಾರೆ. ಮತ್ತು ಈಸ್ ಅ ಒಳ್ಳೆ ಹ್ಯೂಮನ್ ಬೀಯಿಂಗ್.